ಸಿನಿಮಾ ರೀತಿಯಲ್ಲಿ ಪೊಲೀಸರಿಂದ ಕಳ್ಳರನ್ನ ಚೇಸ್ ಮಾಡಲಾಗಿದೆ. 20 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವರ ಕಂಚಿನ ವಿಗ್ರಹ, ಮುಖವಾಡ, ಕಳಶಗಳನ್ನ ಜಪ್ತಿ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾತ್ರಿ ಗಸ್ತು ತಿರುಗ್ತಾ ಇದ್ದ ಸಂದರ್ಭದಲ್ಲಿ 107 ವಾಹನ ಸಂಚಾರ ಆಗಿದೆ. 107 ವಾಹನ ಸಂಚಾರ ಮಾಡಿದೆ. ಪೊಲೀಸರು ಅಡ್ಡಗಟ್ತಾ ಇದ್ದಂತೆ ನಿಲ್ಲಿಸದೆ ಪರಾರಿಯಾಗುವುದಕ್ಕೆ ಅವರು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೂ ಕೂಡ ಪೊಲೀಸರನ್ನ ಅವರು ಚೇಸ್ ಮಾಡಿ ಸಿನಿಮಾ ಸ್ಟೈಲ್ನಲ್ಲಿ ಅವರ ಹತ್ರ ಇದ್ದಂತಹ ಆ ಎಲ್ಲಾ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆ ವಸ್ತುಗಳ ಮೌಲ್ಯ ಅಂದಾಜು 20 ಲಕ್ಷ ಅಂತ ಹೇಳಲಾಗ್ತಾ ಇದೆ. ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಪತ್ತೆಯಾಗಿದೆ. ನಮ್ಮ ಅತ್ತಿಬೆಲೆಯ ಠಾಣೆಯ ಒಬ್ಬರು ASI ಸುರೇಶಯ್ಯ ಮತ್ತು PC ಭೀಮಾಶಂಕರ್ ಅಂತೇಳಿ ಇವರು ಅತ್ತಿಬೆಲೆಯ ಒಂದು ಟೌನ್ನಲ್ಲಿ ರಾತ್ರಿ ಗಸ್ತು ಮಾಡ್ತಾ ಇರುವಾಗ ಒಂದು ಹಳೆಯದಾದ ಒಂದು 407 ವಾಹನದಲ್ಲಿ ಏನೋ ಒಂದು ತೊಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ಸಣ್ಣ ಮಾಹಿತಿ ಬರ್ತದೆ. ಮತ್ತು ಆ ಒಂದು ವಾಹನವನ್ನು ತಡೆದು ವಿಚಾರಣೆ ಮಾಡ್ತಾ ಇರುವಾಗ ಅವರಿಬ್ಬರು ವಾಹನದಲ್ಲಿಬ್ಬರು ಆ ವಾಹನವನ್ನು ಬಿಟ್ಟು ಅಲ್ಲೇ ಓಡಿ ಹೋಗ್ತಾರೆ. ಆ ವಾಹನವನ್ನು ನಾವು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಸಾಕಷ್ಟು ದೇವರ ಒಂದು ವಿಗ್ರಹಗಳು, ಕಂಚು, ತಾಮ್ರ ಮಿಶ್ರಿತ ದೀಪಗಳು, ತ್ರಿಶೂಲಗಳು, ಈ ಥರದ ಮಟೀರಿಯಲ್ಗಳು ಅಲ್ಲಿ ಸಿಗ್ತದೆ. ಆ ಒಂದು ಮಟೀರಿಯಲ್ ಸಿಕ್ಕದ ಆಧಾರದ ಮೇಲೆ ನಮ್ಮಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಹೆಚ್ಚಿನ ತನಿಖೆಯನ್ನು ಈಗಾಗಲೇ ಮಾಡ್ತಾಯಿದ್ದೀವಿ. ಈ ಎಲ್ಲ ಒಂದು ವಸ್ತುಗಳು ಏನು ಸಿಕ್ಕಿದ್ದಾವೆ ಇದು ಪಕ್ಕದ ತಮಿಳುನಾಡು ರಾಜ್ಯದ ಒಂದು ಹುಡ್ಕೋ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು ಕಳ್ಳತನ ಪ್ರಕರಣ ದಾಖಲಾಗಿದೆ. ಆ ಒಂದು ಪ್ರಕರಣಕ್ಕೆ ಸೇರಿದ ವಸ್ತುಗಳಂತೇಳಿ ನಾವು ಈಗಾಗಲೇ ಕನ್ಫರ್ಮ್ ಮಾಡಿದ್ದೀವಿ. ಈ ಒಂದು ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದೆ. ಇದರಲ್ಲಿ ಪ್ರಮುಖವಾಗಿ ಏನೋ ಒಂದು 407 ವಾಹನ ಇದೆ. ಇದು ಭಾಳ ಹಳೆಯದಾದ ವಾಹನ. ಈ ವಾಹನದ ವಾರಸುದಾರ ಸಹಿತ ಯಾವುದೋ ಒಂದು ಅಡ್ರೆಸ್ ಇದೆ, ಅದು ವಾರಸುದಾರ ಸಹಿತ ಇನ್ನೂ ಇದುವರೆಗೆ ಪತ್ತೆಯಾಗಿಲ್ಲ. ಇದು ತನಿಖೆ ಮಾಡ್ತಾಯಿದ್ವಿ. ಮುಖ್ಯವಾಗಿ ಇದರಲ್ಲಿ ಏನು ತಮಿಳುನಾಡಿನಿಂದ ಏನು ಪ್ರಕರಣ ದಾಖಲಾಯಿತು ಅದು ಮತ್ತು ನಮ್ಮ ಏನು ಸಿಕ್ಕಿದ್ದು ಈ ಒಂದು ಜಾಗದ ನಾವು ಸಂಪೂರ್ಣವಾಗಿ ಒಂದು ತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ ನಾವು ಪತ್ತೆ ಮಾಡಲಿಕ್ಕೆ ನಾವು ಈಗಾಗಲೇ ತಂಡವನ್ನು ನಿಯೋಜಿಸಿದ್ದೀವಿ. ಇಲ್ಲ, ಇದು ಆ್ಯಕ್ಚುಲಿ ಅದೊಂದು ಗೋಡೌನು ಮತ್ತು ಅಲ್ಲಿ ಫ್ಯಾಕ್ಟ್ರಿ ಇದೆ. ಇದು ದೇವರ ವಿಗ್ರಹಗಳಿರ್ಬೋದು, ದೀಪಗಳು, ತ್ರಿಶೂಲಗಳು, ಈ ಥರ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಒಂದು ಕಂಪ್ನಿ ಇದೆ. ಅಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಮತ್ತು ಬೇರೆದವ್ರಿಗೆ ಸೇಲ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ಅದನ್ನು ಇವರು ಇದನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಮಾರಾಟ ಮಾಡೋ ಉದ್ದೇಶದಿಂದ ತೆಗೆದುಕೊಂಡು ಹೋಗ್ತಿದ್ರು ಅಂತೇಳಿ ಕಾಣ್ತದೆ. ಇದರ ತನಿಖೆ ಸಂಪೂರ್ಣವಾಗಿ ನಾವು ಆರೋಪಿತರನ್ನ ಬಂಧಿಸಿದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗ್ತದೆ. ಹಾಂ, ಒಂದೇ ಗೋಡೌನ್. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಪೊಲೀಸರ ಕಾರ್ಯ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಈ ರೀತಿಯಾಗಿ ನಾವು ಮೂವಿಗಳಲ್ಲಿ ನೋಡಿರ್ತೀವಿ, ಆಂಟಿಕ್ ಪೀಸ್ಗಳನ್ನ, ಆಂಟಿಕ್ ವಿಗ್ರಹಗಳನ್ನ ಈ ಕಳ್ಳರು ಎಸ್ಕೇಪ್ ಮಾಡೋದು. ಈ ಕೇಸನ್ನ ಹೇಗೆ ಭೇದಿಸಿದ್ರಂತೆ ಪೊಲೀಸರು ಅಂತ? ಸಭಾ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಪೊಲೀಸರು ಆರೋಪಿಗಳನ್ನು ಚೇಸ್ ಮಾಡಿ ಸಿನಿಮೆಯ ರೀತಿಯಲ್ಲಿ ಬಂಧಿಸಿರುವಂಥದ್ದು. ಅಂದರೆ ಕಳೆದ 3 ದಿನಗಳ ಹಿಂದೆ ರಾತ್ರಿ ಗಸ್ತಿನಲ್ಲಿದ್ದಂತಹ ಪೊಲೀಸರು 407 ವೆಹಿಕಲ್ ಓಡಾಡ್ತಾ ಇರುತ್ತೆ. ಅಂದರೆ ಅನುಮಾನಾಸ್ಪದವಾಗಿ 407 ವೆಹಿಕಲ್ ಓಡಾಡ್ತಾ ಇರುತ್ತೆ. ಅದಾದ ಬಳಿಕ ಯಾವಾಗ ಗಸ್ತು ತಿರುಗ್ತಿದ್ದಂತಹ ಪೊಲೀಸರಿಗೆ ಅನುಮಾನ ಬರುತ್ತೋ, ಅನುಮಾನ ಬಂದಾಗ ಆ ಒಂದು ವೆಹಿಕಲನ್ನು ಅಂದರೆ 407 ವೆಹಿಕಲನ್ನು ಅಡ್ಡಗಟ್ತಾರೆ. ಅಡ್ಡಗಟ್ಟಿ ಅದರಲ್ಲಿ ಏನಿದೆ ಅನ್ನೋದನ್ನು ಪ್ರಶ್ನೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಒಳಗಿದ್ದಂಥ ಯಾರು ವಾಹನದ ಚಾಲಕ ಯಾರಿರ್ತಾನೆ ಆತ 407 ವೆಹಿಕಲ್ನಿಂದ ಇಳಿದು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆಗ ಅನುಮಾನಗೊಂಡಂಥ ಪೊಲೀಸರು ಆತನನ್ನು ಚೇಸ್ ಮಾಡಿ ಆತ ವಶಕ್ಕೆ ಪಡೆದುಕೊಂಡು ನಂತರ 407 ವೆಹಿಕಲನ್ನು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಳಗೆ ವಿಗ್ರಹಗಳು ಅಂದರೆ ದೇವರ ವಿಗ್ರಹ ಹಾಗೆ ಸಾಕಷ್ಟು ದೇವರಿಗೆ ಸಂಬಂಧಪಟ್ಟಂಥ ಅಥವಾ ದೇವಸ್ಥಾನದಲ್ಲಿ ಬಳಸುವಂಥ ಸಾಕಷ್ಟು ವಸ್ತುಗಳಿರ್ತವೆ. 20 ಲಕ್ಷ ಮೌಲ್ಯದ ದೇವಸ್ಥಾನದ ಸಾಮಗ್ರಿಗಳು ಕೂಡ ಇರ್ತವೆ. ಆಗ ಅದಾದ ಬಳಿಕ ಆರೋಪಿಗಳನ್ನು ಯಾವಾಗ ವಿಚಾರಣೆ ಮಾಡ್ತಾರೋ ಅದು ಹೊಸೂರಿನ ಒಂದು ಅಂಗಡಿಯಿಂದ ಕಳ್ಳತನ ಮಾಡಿರೋ ಮಾಲು ಅನ್ನೋದು ಕೂಡ ಗೊತ್ತಾಗುತ್ತೆ. ನಂತರ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಆರೋಪಿಗಳನ್ನು ಬಂಧಿಸಿ ಅಷ್ಟು ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.